ಕೌಂಟು, ಮೋಟಿಲಿಟಿ, ಶೀಘ್ರಸ್ಖಲನದ ಸಮಸ್ಯೆ, ಶುಕ್ರ ಧಾತುವನ್ನು ಬಲವರ್ಧನೆ ಮಾಡತಕ್ಕಂಥ ಡ್ರೈ ಖರ್ಜೂರವನ್ನ ಸಕ್ಕರೆ ಪಾಕದಲ್ಲಿ ಹಾಕಿನೂ ಕೂಡ ಮಾರ್ತಾ ಇದ್ದಾರೆ. ಒಂದು ಬೆಳ್ಳುಳ್ಳಿ ಎಸಳು, 1/4 ಚಮಚ ಜೇನು. ರಾತ್ರಿ ಎಲ್ಲ ಅದನ್ನ ಹಾಗೆ ಇಡಬೇಕು. ರಾತ್ರಿ ಹಾಕಿ ತಯಾರು ಮಾಡಿ ಹಿಂಗೆ ಇಡಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ದಿನ ಸ್ಪರ್ಮ್ ಕೌಂಟು, ಮೋಟಿಲಿಟಿ ಹೀಗೆಲ್ಲ ಬರ್ತಕ್ಕಂಥ ಪುರುಷತ್ವದ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮನೆಮದ್ದನ್ನು ಹೇಳ್ತೇನೆ. ಶೀಘ್ರಸ್ಖಲನದ ಸಮಸ್ಯೆಗೂ ಕೂಡ ಇದು ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಶುಕ್ರ ಧಾತುವನ್ನು ಬಲವರ್ಧನೆ ಮಾಡತಕ್ಕಂಥ ಈ ಒಂದು ಅದ್ಭುತ ಮನೆಮದ್ದನ್ನು ನಾವು ಮನೆಯಲ್ಲೇ ಹೇಗೆ ತಯಾರಿಸ್ಕೊಳ್ಬೇಕಂದ್ರೆ, ಖರ್ಜೂರ, ಒರಿಜಿನಲ್ ಖರ್ಜೂರ, ಈಗ ಹಾಳಾಗಿರ್ತಕ್ಕಂಥ ಡ್ರೈ ಖರ್ಜೂರವನ್ನ ಸಕ್ಕರೆ ಪಾಕದಲ್ಲಿ ಹಾಕಿನೂ ಕೂಡ ಮಾರ್ತಾ ಇದ್ದಾರೆ. ಅಂಥ ಖರ್ಜೂರ ಅಲ್ಲ, ಒರಿಜಿನಲ್ ಖರ್ಜೂರ ಇರಬೇಕು. ಆ ಖರ್ಜೂರವನ್ನ ಬೀಜ ತೆಗೆದು ಒಂದು 3-4 ಖರ್ಜೂರ ತೆಗೆದುಕೊಳ್ಳಿ. ಒಂದೊಂದು ಖರ್ಜೂರದ ಒಳಗಡೆ ಇರ್ತಕ್ಕಂಥ ಬೀಜ ತೆಗೆದು ಮಧ್ಯದಲ್ಲಿ ಒಂದು ಬೆಳ್ಳುಳ್ಳಿ ಎಸಳು, ಆಮೇಲೆ 1/4 ಚಮಚ ಜೇನು. 4 ಖರ್ಜೂರಕ್ಕೆ 1/4 ಚಮಚ ಜೇನು ಅಂತ ಹೇಳಿದ್ರೆ 1 ಚಮಚ ಜೇನಾಗುತ್ತೆ. ಹಾಗೆ ಒಂದು 1/4 ಚಮಚ ಜೇನು, ಒಂದೊಂದು ಖರ್ಜೂರದ ಒಳಗಡೆ ಒಂದೊಂದು ಲವಂಗ ಹಾಕಿ, ಹಾಗೇನೆ ಒಂದು ಸ್ವಲ್ಪ, ಒಂದು 3 ಬೆರಳಿಗೆ ಎಷ್ಟು ಬರ್ತಲ್ಲ ಅಷ್ಟು ಪ್ರಮಾಣದಲ್ಲಿ ಒಣ ಕೊಬ್ಬರಿಯ ಒಂದು ತುರಿ ಅನ್ನ ಅದರಲ್ಲಿ ಹಾಕಿ, ಒಣ ಕೊಬ್ಬರಿಯ ಪುಡಿಯನ್ನು ಹಾಕಿ, ಅದರಲ್ಲಿ ನೆನೆಸಿರ್ತಕ್ಕಂಥ ಒಂದು ಬಾದಾಮಿಯನ್ನು ಹಾಕಿ, ಅದರ ಜೊತೆಗೆ ಅದರಲ್ಲಿ 2 ಚಮಚ ಹಸುವಿನ ತುಪ್ಪವನ್ನು ಹಾಕಿ. ಅಂದ್ರೆ ಒಂದೊಂದು ಖರ್ಜೂರದಲ್ಲಿ 1/4 ಚಮಚ ಜೇನುತುಪ್ಪ ಹಾಕಿದ್ರೆ ಅರ್ಧ ಚಮಚ ಹಸುವಿನ ತುಪ್ಪವನ್ನು ಹಾಕಿದ್ರು. ಹೀಗೆ ಇದನ್ನ ಎಲ್ಲವನ್ನು ಹಾಕಿ, ಹೇಗೆ ಪಾನ್ ತಯಾರು ಮಾಡೋದ್ರಲ್ಲಿ ಒಂದ್ರ ಮೇಲೆ ಹಾಕಿ ಎಲ್ಲ ಹಾಕಿ ಕೊಡ್ತಾರಲ್ಲ, ಆ ರೀತಿಯಾಗಿ ಇದನ್ನೆಲ್ಲ ಆ ಒಂದು ಬೀಜ ತೆಗೆದಿರ್ತಕ್ಕಂಥದ್ದು ಏನಿರ್ತಲ್ಲ ಖರ್ಜೂರ, ಅದ್ರ ಒಳಗಡೆ ಎಲ್ಲ ಹಾಕಿ ರಾತ್ರಿ ಎಲ್ಲ ಅದನ್ನ ಹಾಗೆ ಇಡಬೇಕು. ರಾತ್ರಿ ಹಾಕಿ ತಯಾರು ಮಾಡಿ ಹಿಂಗೆ ಇಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಚೆನ್ನಾಗಿ ಅಗದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬ್ರಷ್ ಮಾಡಿದ ತಕ್ಷಣ ಇದನ್ನ ಸೇವನೆ ಮಾಡೋದ್ರಿಂದ 3 ತಿಂಗಳು ಸತತ ಸೇವನೆ ಮಾಡಿ ನೋಡಿ, 100ಕ್ಕೆ 90% ಜನರಿಗೆ ಕೌಂಟು, ಮೋಟಿಲಿಟಿ, ಶೀಘ್ರಸ್ಖಲನದ ಸಮಸ್ಯೆ ಇವೆಲ್ಲವೂ ಕೂಡ ಕಡಿಮೆ ಆಗ್ತವೆ, ನಿವಾರಣೆ ಆಗ್ತವೆ. ದಿ ಬೆಸ್ಟ್ ಟಾನಿಕ್ ಅಂತ ಹೇಳ್ಬೋದು. ಇದನ್ನ ಪ್ರಯೋಗ ಮಾಡಿ ಇದರ ಪ್ರಯೋಜನ ಹೇಗಾಯಿತು ಅನ್ನೋದನ್ನ ತಮ್ಮ ಅನುಭವಗಳನ್ನ ಕಮೆಂಟ್ ಮೂಲಕ ತಾವು ತಿಳಿಸ್ಬೋದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶರಣಾರ್ಥಿಗಳು. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.